ಹೌದು. ಕೌಟುಂಬಿಕ ವಿರಸದ ಹಿನ್ನೆಲೆಯಲ್ಲಿ ಪತಿಯೊಬ್ಬ ತನ್ನ ಪತ್ನಿ ಹಾಗೂ ನಾದಿನಿಯನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಸೋಮವಾರ ಮುಂಜಾನೆ ನಡೆದಿದೆ. ಕೊಲೆ ಮಾಡಿದ ಆರೋಪಿಯನ್ನು ಕೋಲಾರ ಗಲ್ಪೇಟೆ ಮೂಲದ ನಿವಾಸಿ 30 ವರ್ಷದ ಏಜಾಜ್ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ ಆರೋಪಿಯ ಪತ್ನಿ 25 ವರ್ಷದ ಶಮಾ ಹಾಗೂ ಆಕೆಯ ತಂಗಿ 18 ವರ್ಷದ ರೇಷ್ಮಾ ಸಾವನ್ನಪ್ಪಿದ್ದ ದುರ್ದೈವಿಗಳಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಏಜಾಜ್ ಹಾಗೂ ಮೃತ ಶಮಾ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗುವಿದೆ. ಆದರೆ ಕಳೆದ 3 ತಿಂಗಳಿನಿಂದ ದಂಪತಿಗಳ ನಡುವೆ ತೀವ್ರ ಸ್ವರೂಪದ ಕೌಟುಂಬಿಕ ಕಲಹ ಹಾಗೂ ಗಲಾಟೆಗಳು ನಡೆಯುತ್ತಿದ್ದವು ಎನ್ನಲಾಗಿದೆ. ಇದೇ ವಿರಸ ಮುಂದುವರೆದಿದ್ದು ಆರೋಪಿ ಏಜಾಜ್ ಭಾನುವಾರ ರಾತ್ರಿ ಕೋಲಾರದಿಂದ ಚಿಂತಾಮಣಿಯ ಪತ್ನಿ ಮನೆಗೆ ಬಂದಾಗ ರಾತ್ರಿ ಗಲಾಟೆ ನಡೆದಿದೆ. ಸೋಮವಾರ ಮುಂಜಾನೆ ಮತ್ತೆ ಗಲಾಟೆ ನಡೆದಿದ್ದು 6 ಗಂಟೆಯ ಸುಮಾರಿಗೆ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಕೋಪೋದ್ರಿಕ್ತನಾದ ಏಜಾಜ್ ತನ್ನ ಪತ್ನಿ ಶಮಾ ಹಾಗೂ ನಾದಿನಿ ರೇಷ್ಮಾ ಇಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿ ಕೋಲಾರಕ್ಕೆ ತನ್ನ 3 ಮಕ್ಕಳ ಜೊತೆ ಪರಾರಿಯಾಗಿದ್ದಾನೆ. ಯಾವಾಗಲೂ ಗಲಾಟೆ ಇತ್ತು ಅವ್ರದ್ದು. ವಾರದಿಂದ 2 ಸಲ ಎಲ್ಲ ವಿನ್ಸಾಫ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿತ್ತ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದೆ ಕುಡ್ಕೊಂಡು ಏನು ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತಗೊಳ್ಳ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಮದುವೆ ಮಾಡಿಂದನೂ ಯಾವಾಗಲೂ ಗಲಾಟೆ. ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವ್ಳಿಗೆ ಇದು ಮಾಡಿ ಹೆಂಡ್ತಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ. ಕೋಲಾರಲ್ಲಿ ಇಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್, ಕೋಲಾರಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್. ಮೊನ್ನೆನೂ ಒಂದು ಕಂಪ್ಲೇಂಟ್ ಅವರು ಹೇಳಿದ್ರು, ಹಂಗೆ ಇದು ಮಾಡಬಾರ್ದಮ್ಮ, ಇನ್ನೊಂದು ಚಾನ್ಸ್ ತೆಗಿ, ನಾವೆಲ್ಲ ಇದು ಮಾಡಿ. ಅವ್ಳು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗ್ತೀನಿ, ಇಲ್ಲಾಂದ್ರೆ ಮಕ್ಕಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ. ಅವ್ನು ಮಾತ್ರ ಬೇಡ, ಅವನೆಲ್ಲ ಯಾವಾಗಲೂ ನನಗೆ ಚಾಕುನೇ ಎತ್ಕೊತಾನೆ, ಆಗ್ಬಿಡ್ತೀನಿ ಅಂತಾನೆ ಅಂತ ಹೇಳ್ತಾ ಇದ್ರು ಸರ್. ಆ ಮಕ್ಕಳು ಹಂಗೆ ಹೇಳ್ತಾ ಇದ್ರು, ನಂಗೆ ಅಪ್ಪ ಬೇಡ ಅಂತ ಹೇಳ್ತಾ ಇದ್ರು. ಆರೋಪಿ ಏಜಾಜ್ 3 ಮಕ್ಕಳನ್ನು ತನ್ನ ಮನೆಯಲ್ಲಿ ಬಿಟ್ಟು ಕೋಲಾರದ ಗಲ್ಪೇಟೆ ಠಾಣೆಗೆ ಹೋಗಿ ನನ್ನ ಹೆಂಡತಿ ಹಾಗೂ ನಾದಿನಿಯನ್ನ ಕೊಲೆ ಮಾಡಿರುವುದಾಗಿ ಹೇಳಿ ಪೊಲೀಸ್ ಠಾಣೆಯಲ್ಲಿ ತಾನೇ ಶರಣಾಗಿದ್ದಾನೆ. ಕೋಲಾರ ಪೊಲೀಸರು ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಶಮಾ ಮತ್ತು ರೇಷ್ಮಾವನ್ನು ಏಜಾಜ್ ಖಾನ್ ಅನ್ನೋನು ಕೊಲೆ ಮಾಡೋನು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ರಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:15 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದಾರೆ ಅಂತ. ಆ ಕಣ್ಣಿಗೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವರನೇ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು, ನನ್ನ ನಾದಿನಿ 2 ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿಯನ್ನು ಕೊತ್ತನ್ನು ಕೊಯ್ದು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣಕ್ಕೆ ಗಲಾಟೆ ನಡೆದಿತ್ತು ಅಂತ ಏನಾದರೂ ಗೊತ್ತಾ? ಮದುವೆ ಮಾಡಿ ನಾನು ಅದೇ ಕಿರುಕುಳ, ಹಣಕಾಸಕ್ಕಾಗಲಿ ಕಿರುಕುಳ ಆಗಲಿ, ಮಂಟಿ ಮಕ್ಕಳು ಚೆನ್ನಾಗಿ ಸಾಕ್ತಾ ಇರಲಿಲ್ಲ. ಆ ಕಣ್ಣಕ್ಕೆ ಯಾವಾಗೂ ನಡೀತಾ ಇದ್ದಿದೆ ಗಲಾಟೆಗೆ. ನಾವು ಅದನ್ನೆಲ್ಲವನ್ನು ತಾಳ್ಮೆ ಮಾಡ್ಕೊಂಡು ಇಜ್ಜಿ ಸಹಿಸ್ಕೊಂಡು ಹೋಗ್ತಾ ಇದ್ರಿ. ಅವ್ರ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ಕಿರುಕುಳ ಜಾಸ್ತಿ ಆಯಿತು. ಕಿರುಕುಳ ಜಾಸ್ತಿ ಆದ ಮೇಲೆ ಆ ಮಗು ಏನು ಮಾಡಿತ್ತು, ಒಂದು 2 ತಿಂಗಳಿಂದ ಜಗಳ ಮಾಡ್ಕೊಂಡು ಬಂದು ನಮ್ಮ ಮನೇಲಿ ಸೇರಿತ್ತು. ಅವ್ರ ತಾಯಿ ಮನೇಲಿ ಬಂದಿತ್ತು. ಅರ್ಥ ಆಯ್ತಾ? ರೇಷ್ಮಾ ಅನ್ನೋ ಮಗು ನಮ್ಮ ಮನೇಲಿ ಇದ್ದಿದ್ದು. ಆ ಮಗುಗೆ ನಾವೇನು ಮಾಡಿದ್ರಿ, ಈಗ ಒಂಟಿ ಮಗು ಇದೆ ಅಂತೇಳಿ ಇಬ್ಬರನ್ನು ಸೇರಿಸಿ ಒಂದೇ ಗೂಡಲ್ಲಿಕ್ಕಿ 2 ತಿಂಗಳಿಂದ ಆ ಮಕ್ಕಳನ್ನು ನಾವು ನೋಡ್ತಾ ಇದ್ರಿ. ಮೊನ್ನೆಯಿಂದ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ದೊಡ್ಡವರೆಲ್ಲ ನಾವು ಸೇರಿ ನ್ಯಾಯ ಮಾಡಬೇಕು ಅಂತ ಹೇಳಿ ಮನೆಯನ್ನು ಸೇರಿಸಬೇಕು ಅಂತ ತೀರ್ಮಾನದಲ್ಲಿ ತೊಗೊಂಡಾಗ ಮುಂಚೆನೇ ಅವನೇನು ಮಾಡ್ದ, ಈ ಥರ ಬಂದು ಕಿರುಕುಳ ಮಾಡಿ ಆತಂಕ ಇತ್ತು ಅಂತ ಅವನಿಗೆ. ಅವ್ನು ಮದುವೆ ಮಾಡಿಂದ ಯಾವಾಗ ಇದೆ ಕಿರುಕುಳ ಸರ್? ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಯಿತು. ಅವ್ರ ತಾಯಿ ಇರೋವರೆಗೂ ನಾವು ಸಹಿಸ್ಕೊಂಡು ಹೋಗ್ತಾನೆ ಇದ್ರಿ. ಆ ಮಗುವಿಗೆ ನಾನು ಬೇಡ ಅಂತ ಬಂದು ಹಠ ಮಾಡಿ ಕೂತಿದ್ಲು 2 ತಿಂಗಳಿಂದ. ನಾವೇನು ಮಾಡಿದ್ವಿ, ಹೋಗಬಾರ್ದು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ತಾಳ್ಮೆಯಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. 5ನೇ ತಾರೀಕು ಬಂದು ಮಾತಾಡ್ತಿರಂತೆಲ್ಲ ನಾವು ಹೇಳಿ ಜನಗಳೆಲ್ಲ ಕೂತಿದ್ವಿ ದೊಡ್ಡವರು. ಕೂತಿ ಮಾತಾಡೋಕೆ ಮುಂಚೆ ಈ ಥರ ಮಾಡೋದು. ಏನೋ ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಚಿಂತಾಮಣಿ ಪ್ರಭಾರಿ ಡಿವೈಎಸ್ಪಿ ಪ್ರಕಾಶ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮತ್ತಿತರರು ಆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್.
ಬೇಸಿಕ್ಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮ 3 ಜನ ಮಕ್ಕಳಿಗೆ ಕರ್ಕೊಂಡು ಹೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ ಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದೀರ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ ಅವ್ರಿಗೆ. ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಅದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಸಮಸ್ಯೆ, ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ. ನೋಡಿ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಥರ ಈ ಫ್ಯಾಮಿಲಿಯಿಂದ ಏನೂ ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾಯಿದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾಯಿದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ. ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಈ ಜಾಗ ಇಲ್ಲ. ಅವರು ಸರೆಂಡರ್ ಮಾಡಿದ್ದಾರೆ ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು. ಅಲ್ಲಿ ಅವ್ರದ್ದು ಮನೆ ಇದೆ. ಇಲ್ಲಿಂದ ವಾಪಸ್ ಹೋದರು ಅವರು. ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಫಸ್ಟ್ ಮಾಹಿತಿ ಬಂದಿತ್ತು ಗಲ್ಪೇಟೆಯಿಂದ. 3 ಮಕ್ಕಳಿದ್ದಾರೆ, 3 ಮಕ್ಕಳು ಏನು ಮಾಡಿದ್ರು? ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಪಸ್. ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ, ಕೇಳ್ತೀವಿ ಅವ್ರಿಗೆ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಅಥವಾ ಏನು ಮಾಡಿದ್ದೀರಾ, ಏನಾಗಿದೆ ಅದು ಎಲ್ಲ ಅವ್ರಿಗೆ ಇಂಟರ್ಗೇಷನ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಬೆರಳಚ್ಚು ತಜ್ಞರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಪ್ರಗತಿಯಲ್ಲಿದೆ. ಒಂದೇ ಮನೆಯಲ್ಲಿ 2 ಯುವತಿಯರ ಭೀಕರ ಕೊಲೆಯಾಗಿರುವುದರಿಂದ ಜೆ ಕಾಲೋನಿಯಲ್ಲಿ ಸದ್ಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.